ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲಿನ ವಡಾ ನೋಡ್ರಿ. ಈ ವಡಾ ಮಾಡಕ್ಕೆ ನಾನು ಉದ್ದಿನಬೇಳೆ ರವಾ ಏನು ಯೂಸ್ ಮಾಡಿಲ್ಲ. ನೀವು ಎದ್ರಲ್ಲೇ ಮಾಡೈತಂತ ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ. ಅದ್ರಲ್ಲೇ ಮಾಡಿದ್ರೂ ಎಷ್ಟು ರುಚಿ ಆಗೈತಿ ಮತ್ತು ಎಷ್ಟು ಕ್ರಿಸ್ಪಿ ಆಗೈತ್ರಿ. ಒಳಗೆಲ್ಲ ಎಷ್ಟು ಚಲೋ ಬೆಂದು ಬಂದೈತಿ. ನೀವು ಒಂದು ಸತಿ ತಿಂದುಬಿಟ್ರೆ ಹಗಲೇ ಮುಗಲೇ ಇದನ್ನ ಮಾಡ್ಕೊಂತಿದ್ದೀರಿ. ಉದ್ದಿನಬೇಳೆ ತರೋದು ರೊಕ್ಕನೂ ಉಳಿಸ್ಕೊತೀರಿ. ಅಷ್ಟು ರುಚಿ ಆಗೈತಿ ಮತ್ತು ಅಷ್ಟು ಕ್ರಿಸ್ಪಿ ಆಗೈತಿ ನೋಡ್ರಿ. ಈಗ ಬಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಂಬರ್ರಿ. ಮಾಡೋಕ್ಕಿಂತ ಮುಂಚೆ ಪ್ಲಸ್ ಯಾರು ಹೊಸದಾಗಿ ವಿಡಿಯೋ ನೋಡಕ್ಕೆ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗಾಗೈತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಈಗ ವಿಡಿಯೋ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬಂದುಬಿಡೋಣ. ನಾನು ಮೊದಲಿಗೆ ನೋಡ್ರಿ ದೋಸೆ ಹಿಟ್ಟು ಮಾಡಿರ್ತೀವ್ರಿ ನಾವು. ದೋಸೆ ಹಿಟ್ಟು ಅದನ್ನು ಭಾಳಷ್ಟು ಆಗಿಬಿಟ್ಟಿರ್ತೈತಿ ಒಂದೊಂದು ಸತಿ. ಅದನ್ನು ಉಳಿದ ಮ್ಯಾಗ ದೋಸೆ ಹಾಕೊಂಡು ತಿನ್ನಾಕ ನಮಗೆ ಬೇಜಾರಾಗ್ತಿರ್ತೈತಿ. ಅದನ್ನು ಫ್ರಿಜ್ನಾಗ ಇಡಾಕೂ ಆಗೋಲ್ಲ, ಆಯ್ತಾಗ ಚೆಲ್ಲಾಕೂ ಆಗೋದಿಲ್ಲ. ಅದಕ್ಕಂತೇಳಿ ನಾನೀಗ ದೋಸೆ ಹಿಟ್ಲೆ ವಡಿ ಮಾಡಿ ತೋರ್ಸಾತೇನೆ ನೋಡ್ರಿ ನಿಮಗೆ. ನಾನೀಗ ಫಸ್ಟಿಗೆ ಪ್ಯಾನ್ ಇಟ್ಕೊಂಡೇನಿ ರೀ ಗ್ಯಾಸಿನ ಮ್ಯಾಗ. ಅದಕ್ಕೆ 1.5 ಬೌಲ್ ನೀರು ಹಾಕ್ಕೊಂಡೇನಿ ನೋಡ್ರಿ. ಅದನ್ನು ನೀರು ಸ್ವಲ್ಪ ಕುದಿಯಾಕ ಕುಂತ ಕೂಡೇನ ನಾವು 1 ಬೌಲಷ್ಟು ದೋಸೆ ಹಿಟ್ಟು ಹಾಕ್ಕೊಂಡೀನಿ. ಯಾವ ಬೌಲೇ ನೀರು ಹಾಕ್ಕೊಂಡಿರ್ತೀವಲ್ಲ ಅದೇ ಬೌಲೇ 1 ಬೌಲಷ್ಟು ದೋಸೆ ಹಿಟ್ಟು ಹಾಕ್ಕೊಂಡೀನಿ. ನೀವು ದೋಸೆ ಹಿಟ್ಟಿಗೆ ಉಪ್ಪು ಕರೆಕ್ಟ್ ಹಾಕಿದ್ರೆ ಹಾಕಬೇಡ್ರಿ. ನಾನು ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೆ ಉಪ್ಪು, ಹಾಗಾಗಿ ಒಂದು ಸ್ವಲ್ಪ ಹಾಕ್ತೇನೆ ಉಪ್ಪು ಇದಕ್ಕೆ. ಈಗ ಇದನ್ನ ಸಣ್ಣ ಉರಿ ಒಳಗೆ ಹಿಟ್ಟು ಒಂದು ಸ್ವಲ್ಪ ಗಂಟಿಲ್ಲಾರ್ದಂಗೆ ಈಗ ನಾ ಮಾಡಾತನಲ್ರಿ ಸೇಮ್ ಅದೇ ರೀತಿನ ಚಮಚೆ ತೊಗೊಂಡು ಕೈ ಆಡ್ಸ್ಕೊತೀರಿ. ಒಂದು ಸ್ವಲ್ಪ ಬಿಟ್ರೂ ನೋಡ್ರಿ ಗಂಟು ಆಗ್ಬಿಡ್ತೈತಿ ಇದು. ಈಗ ನಾ ಮಾಡತ್ತಲ್ಲ ಸೇಮ್ ಅದೇ ರೀತಿನ ಕೈ ಆಡ್ಸ್ಕೊಂತಿರ್ಬೇಕು ರೀ ಚಮಚೆ ತೊಗೊಂಡು ಅದನ್ನು. ಈಗ ಇದು ಕೈ ಆಡ್ಸ್ಕೊಂಡು ಇದು ಗಟ್ಟಿ ಆಗ್ಬಿಡ್ತೈತೆ ನೋಡ್ರಿ. ಈಗ ನೋಡ್ರಿ ಇದೆಲ್ಲ ನೀರೆಲ್ಲ ಹೋಗಿ ಈ ಥರ ಗಟ್ಟಿ ಆಕೈತೆ ನಮ್ಗೆ. ಇನ್ನೂ ಇದರ ಇನ್ನೂ ಸ್ವಲ್ಪ ಕೈ ಆಡ್ಸ್ಕೊಂತಿರ್ಬೇಕು ರೀ ಇದನ್ನ. ಇನ್ನೂ ನಮಗೆ ಹಿಟ್ಟು ರೆಡಿ ಆಗಿಲ್ಲ ಇದು. ಇದ್ರೊಳಗಿನ ನೀರಿನ ಅಂಶ ಹೋಗಿ ಎಲ್ಲ ಪೂರ ನಮ್ಮ ವಡಿ ಇಟ್ಟಿರ್ತೈತಲ್ಲ ಸೇಮ್ ಆ ರೀತಿ ಆಗ್ಬೇಕು ನೋಡ್ರಿ ನಮಗೆ. ಇದಿಷ್ಟರ ಹಿಟ್ಟು ರೆಡಿ ಆತಲ್ರಿ. ಇದಕ್ಕೊಂದು ಸ್ವಲ್ಪ ಹಿಟ್ಟು ಕುಡಿಸ್ಕೊಂಡ್ಬಿಡೋಣ ಒಣ ಹಿಟ್ಟು. ಒಂದು 4 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡೇನಿ, ಒಂದು 4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನಿ ನೋಡ್ರಿ. ಅಕ್ಕಿ ಹಿಟ್ಟು ಹಾಕಿದ್ದಿದ್ರೊಳಗೆ ಬಂದಿಲ್ಲ, ಸಾರಿ ಸ್ಕಿಪ್ ಆಗಿಬಿಟ್ಟೈತ್ರಿ. ಈಗ ಇದನ್ನು ಇಷ್ಟು ಕೂಡ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಪೂರ. ಅಂದ್ರೆ ಅಕ್ಕಿ ಹಿಟ್ಟು ಅದು ಹಾಕಿದ್ರೆ ದೋಸೆ ಹಿಟ್ಟಲ್ರಿ ಒಳಗೆಲ್ಲ ಮೆತ್ತಗೆ ಆಗ್ಬಿಡ್ತೈತಿ. ಇದು ಇಷ್ಟ ಹಿಂಗೆ ಬಿಟ್ಬಿಟ್ರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಮ್ಯಾಗೆಲ್ಲ ಕ್ರಿಸ್ಪಿಯಾಗಿ ಬರ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟಿಂದ ರೀ ಇದು ದೋಸೆ ಹಿಟ್ಟು ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಉದುರಿಸಿದ್ರೆ ಒಂದು ಸ್ವಲ್ಪ ಮ್ಯಾಗೆಲ್ಲ ಒಡಿದ ಮ್ಯಾಗಿನ ಪದ್ರ ಇರ್ತೈತಲ್ರಿ ಗರಿಯಾಗಿ ಒಂದು ಕ್ರಿಸ್ಪಿಯಾಗಿ ಬರ್ತೈತೆ ರೀ ಅಕ್ಕಿ ಹಿಟ್ಟು ಮ್ಯಾಗ ಹಾಕೋದ್ರಿಂದ. ಈಗ ನಾನು ಇದಿಷ್ಟು ಹಿಟ್ಟು ರೆಡಿ ಆದಲ್ರಿ, ಅದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಕರಿಬೇವು ಹಾಕೋತೀನಿ ರೀ. ಮತ್ತು ಸಣ್ಣಗೆ ಹೆಚ್ಚಿದ ಮೆಣ್ಸಿನ್ಕಾಯಿ ಹಾಕೋತೀನಿ. ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕೊಂಡ್ಬಿಡ್ತೀನಿ. ನಿಮಗೆ ಬೇಕಂದ್ರೆ ಸಣ್ಣ ಕೊಬ್ಬರಿ ಹೆಚ್ಚಿ ಕೂಡ ಹಾಕೋಬೋದು. ಈಗ ಇದಿಷ್ಟು ಹಾಕ್ಯಾವಲ್ರಿ, ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿ. ಒಂದು 5 ನಿಮಿಷ ಅಷ್ಟೇ ರೀ. ಇದನ್ನೆಲ್ಲ ಹಾಕಿಂದ 5 ನಿಮಿಷ ಅಷ್ಟೇ ಈ ಥರ ಚಮಚೆ ತೊಗೊಂಡು ಮ್ಯಾಗಿನ ಕೆಳಗಿನ ಮ್ಯಾಗ ಮಾಡ್ಕೊತೀರಿ ಹಿಟ್ಟು. ಈಗ ಇದಕ್ಕೆ ಸೋಡಾ ಹಾಕಿರೋಂಗಿಲ್ಲಲ್ರಿ ನಾ ದೋಸೆ ಹಿಟ್ಟಿಗೆ, ಹಾಗಾಗಿ ನಾನು ಸೋಡಾ ಹಾಕೋತೇನೆ ಒಂದು ಅರ್ಧ ಸ್ಪೂನ್ ಅಷ್ಟು. ನೀವು ಹಾಕಿದ್ರೆ ಹಾಕಕ್ಕೆ ಹೋಗಬೇಡ್ರಿ. ದೋಸೆ ಹಿಟ್ಟಿಗೆ ಸೋಡಾ ಹಾಕ್ತಿರ್ತಾರೆ ಒಬ್ಬರು, ಅವ್ರು ನೀವು ಹಾಕಿದ್ರೆ ಹಾಕಕ್ಕೆ ಹೋಗಬೇಡ್ರಿ. ನೀವು ಹಾಕಲಿಲ್ಲ ಅಂದ್ರೆ ಅಷ್ಟು ಹಾಕೋಬೇಕು. ಈಗ ಇದು ರೆಡಿ ಆಯ್ತು ನೋಡ್ರಿ ನಮ್ಮ ಹಿಟ್ಟು. ಈಗ ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದ್ರಾಗ ಬಿಸಿ ಇರ್ತೈತಲ್ರಿ ಬಾಳಿಗೆ, ಅದ್ರಾಗ ಒಂದು ಇದನ್ನು ಆರಾಕಿ ಇಟ್ಬಿಡ್ತೇನೆ ನೋಡ್ರಿ. ಇದು ಪೂರ ತಣ್ಣಗೆ ಆಗ್ಬೇಕು ನಮಗೆ. ಕೈಲೇ ಹಿಡಿತೀವಲ್ರಿ ಅಷ್ಟು ಪೂರ ತಣ್ಣಗೆ ಆಗ್ಬೇಕು. ಹಂಗಂತೇಳಿ ನಾನು ಬೇರೆ ಬೌಲಿಗೆ ಹಾಕೊಂತೇನೆ ಇದನ್ನ. ಈಗ ತಣ್ಣಗೆ ಆಗೈತೆ ನೋಡ್ರಿ ಪೂರ. ಇದು ಬೇರೆ ಕಡೆ ಒಂದು ಬೌಲ್ನೊಳಗೆ ತಣ್ಣೀರು ತಂದು ಇಟ್ಕೊಂಡೇನೆ ನಾನು. ಅದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಿದ್ಕೊಂಡೋಣ್ರಿ ಹಿಟ್ಟು ರೆಡಿ ಮಾಡಿಟ್ಟೇವಲ್ಲ ದೋಸೆ ಹಿಟ್ಟಾಗಲೇ ಅದನ್ನು ಈ ಥರ ಮಿದ್ಕೊಂಡೋಣ್ರಿ. ಇದನ್ನು ಒಂದು ಸ್ವಲ್ಪ ಕೈಗೆ ಅಂಗೈಗೆ ನೀರು ಹಚ್ಕೊಂಡ್ಬಿಡ್ರಿ. ನೀರು ಹಚ್ಕೊಂಡು ಅದನ್ನು ವಡಿ ಮಾಡ್ತೇವಲ್ಲ, ನಿಮ್ಗೆ ಯಾವ ಸೈಜ್ ವಡಿ ಬೇಕಲ್ಲ ಆ ಸೈಜ್ ಒಂದು ಉಳ್ಳಿ ತೊಗೊಂಡು ಈ ಥರ ಮಾಡ್ಕೊಬಿಡ್ರಿ. ನೋಡ್ರಿ ನಾ ಮಾಡತ್ತೇನಲ್ಲ ಸೇಮ್ ಅದೇ ಥರ ಮಾಡ್ಕೋಬೇಕ್ರಿ. ಭಾಳ ಚಲೋ ಆಗಿದ್ದು ರೀ ವಡಿ. ನಾವು ಇದನ್ನ ಯಾರನ್ನ ಈ ಥರ ನೀವು ವಡಿ ಮಾಡಿಕೊಟ್ರೆ ಇದು ಉದ್ದಿನ ವಡಿನ ಅಥವಾ ದೋಸೆ ಹಿಟ್ಟಿನ ವಡಿನ ಅನ್ನೋದು ಗೊತ್ತನ ಆಗೋದಿಲ್ಲ ರೀ. ಅಷ್ಟು ಚಲೋ ಆಗಿದ್ದು ರೀ. ಮತ್ತು ಮ್ಯಾಗ ಅದು ಅಷ್ಟು ಕ್ರಿಸ್ಪಿನೂ ಆಗಿದ್ದು ನೋಡ್ರಿ. ಈಗ ಇದೇ ಥರನ ಒಂದೊಂದು ವಡಿ ಮಾಡ್ಕೊಂಡು ಬಿಡ್ತೇನೆ ನೋಡ್ರಿ. ಮತ್ತು ಎಣ್ಣೆ ಭಾಳ ಜೋರು ಇಟ್ಟು ಕಾಸಕ್ಕೆ ಹೋಗಬೇಡ್ರಿ, ಒಮ್ಮಕ್ಲೆ ಅದು ಕರ್ಗಾಗ್ಬಿಡ್ತೈತಿ. ಹಾಗಾಗಿ ನಮ್ಗೆ ಎಷ್ಟು ವಡಿ ನಾವು ಕರಿತೇವಲ್ಲ, ನಾವು ಮನೆಯೊಳಗೆ ಕಂಪಲ್ಸರಿ ವಡಿ ಮಾಡ್ಬೇಕಾದ್ರೆ ಕರಿತೇವಲ್ಲ, ಅದಕ್ಕೇನು ಸ್ವಲ್ಪ ಕಡಿಮೆನ ಕಾದಿರ್ಲಿ ರೀ ವಡಿ ಬಿಡೋ ಮಟ್ಟ. ಒಂದು ಸ್ವಲ್ಪ ವಡಿ ಬಿಟ್ಟು ಒಂದು ಸ್ವಲ್ಪ ಬೆಂದು ಬಂದ್ರೆ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಬೇಕ್ರಿ, ಇಲ್ಲಾಂದ್ರೆ ಎಣ್ಣೆ ಹಿಡಿದು ಬಿಡ್ತೈತೆ ಅದು. ನೋಡ್ರಿ ಈಗ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಕೊಂಡು ಬೇಯಿಸಾತೇನೆ ನಾನು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಹೊತ್ತನ ಬೇಯಿಸ್ಕೋರಿ ಪೂರ ಕೆಂಪಗಾಗೋ ಮಟ್ಟ. ಆಮೇಲೆ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಒಂದು ಸ್ವಲ್ಪ ಹೊತ್ತನ ಒಳಗಿಂದೆಲ್ಲ ಬೇಯಬೇಕಲ್ರಿ, ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ.
ಒಂದು ಸ್ವಲ್ಪ ಜೋರು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಜೋರು ಸಣ್ಣ ಮಾಡ್ಕೊತಿರ್ಬೇಕು ರೀ ಯಾವಾಗಲೂ. ಒಂದೇ ಥರ ಜೋರು ಇಟ್ಬಿಟ್ರೆ ನಮ್ಗೆ ಎಣ್ಣೆ ವಡೆ ಮ್ಯಾಗಿಂದೆಲ್ಲ ಕೆಂಪಗಾಗಿ ಒಳಗಿಂದೆಲ್ಲ ಹಸಿ ಬಿಸಿನೇ ಇರ್ತೈತೆ ರೀ. ನೋಡಿರಿ ಇದೇ ರೀತಿನ ಆ ಕಡೆಯಿಂದ ಈ ಕಡೆ ಅವನ್ನ ವಡಿನ ಹೊಳ್ಳಾಡ್ಸ್ಕೊತ ಬೇಯಿಸ್ಕೊಂತಿರ್ಬೇಕು ರೀ. ಅಂದರೆ ಎರಡು ಕಡೆ ಚಲೋ ತಂಗ ಬೆಂದು ಬರ್ತಾವೆ ನಂಗೆ. ನೋಡಿರಿ ಎಷ್ಟು ಚಲೋ ಆಗ್ಯಾವ ಉದ್ದಿನ ವಡೆ ಸೇಮ್ ಅದೇ ರೀತಿನ ಆಗ್ಯಾವ. ಹೋಟೆಲ್ನಾಗ ಮಾಡಿಕೊಡ್ತಾರಲ್ಲ ಸೇಮ್ ಅದೇ ರೀತಿನ ಆಗ್ಯಾವ. ನೀವು ಒಂದು ಸತಿ ಈ ಥರ ಮಾಡ್ಕೊಂಬಿಟ್ರೆ ನೀವು ಉದ್ದಿನ ಬ್ಯಾಳಿನ ತರೋಂಗಿಲ್ಲ ರೀ ಮನೆಗೆ. ಇದನ್ನು ದೋಸೆ ಹಿಟ್ಟನ್ನ ವಡೆ ಮಾಡ್ಕೊಂಬಿಡ್ತೀರಿ. ನೀವು ಈ ಥರ ವಡೆ ತಿನ್ಬೇಕಂತೇಳಿ ದೋಸೆ ಹಿಟ್ಟು ಸತ್ಯಕ್ಕೆ ಹಾಕೋದಾಗೊಮ್ಮೆ ದೋಸೆ ಮಾಡಿದಾಗೊಮ್ಮೆ ಹೆಚ್ಚಿಗೆನ ಹಾಕಿರ್ತೀರಿ. ಅಷ್ಟು ರುಚಿಯಾಗಿದ್ದು ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಕೈತಿ. ನಿಮ್ಮ ಮನೆಯೊಳಗೆ ಒಂದು ಸತಿ ಮಾಡ್ಕೊಂಡು ತಿಂದು ನಮಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ಮತ್ತು ಅದ್ರ ಕೂಡ ಒಂದು ಲೈಕ್ ಮಾಡಿರಿ. ನಮಗೂ ವಿಡಿಯೋ ಇದೇ ಥರ ಹೊಸ್ದಾಗಿ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡ್ದಂಗೆ ಆಕೈತೆ ನೀವು. ನೋಡಿರಿ ಎಷ್ಟು ಗರಿ ಆಗ್ಯಾವು, ಒಳಗೆಲ್ಲ ಎಷ್ಟು ಚಂದ ಬೆಂದು ಬಂದಾವೆ ನೋಡಿರಿ. ಒಂದು ಸ್ವಲ್ಪನೂ ಹಸಿ ಬಿಸಿ ಏನೂ ಇಲ್ಲರಿ. ನೋಡಿರಿ ಮಸ್ತಾಗ್ಯಾವಲ್ರಿ. ಮಾಡ್ತಾನೆ ಎಲ್ಲರೂ ತಿಂದು ಖಾಲಿನ ಮಾಡಿಬಿಡ್ತಾರೆ ರೀ, ಅಷ್ಟು ಚಲೋ ಆಗಿದ್ವು. ಒಳಗೆ ದೋಸೆ ಹಿಟ್ಟಿಂದ ಅನ್ಸೋದೇ ಇಲ್ಲರಿ ನಿಮಗಿವ, ಅಷ್ಟು ರುಚಿ ಅಷ್ಟು ಚಲೋ ಆಗ್ಯಾವ. ಮತ್ತು ಯಾರೆಲ್ಲ ವಿಡಿಯೋ ನೋಡಾತ್ತೀರಿ ಯಾವುದರಿಂದ ವಿಡಿಯೋ ನೋಡಾತ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿಬಿಡ್ರಿ. ಟ್ಯಾಬ್ ಅಥವಾ TV ಕಂಪ್ಯೂಟ್ರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.